ಸೋಂಪುರ ಎನ್ನುವ ಒಂದು ಊರಿತ್ತು. ಆ ಊರಿನಲ್ಲಿ ಚೆನ್ನಯ್ಯ ಮತ್ತು ಶಾರದಮ್ಮ ಎಂಬುವ ಇಬ್ಬರು ದಂಪತಿಗಳು ವಾಸವಾಗಿದ್ದರು. ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದರು. ಒಬ್ಬಳ ಹೆಸರು ಸೌಭಾಗ್ಯ, ಇನ್ನೊಬ್ಬಳ ಹೆಸರು ಶಶಿಕಲಾ. ನಮ್ಮ ಮಗಳು ಶಶಿಕಲಾಳಿಗೆ ತುಂಬಾನೇ ವಯಸ್ಸಾಗಿದೆ. ಅವಳ ಮದುವೆ ಯಾವಾಗ ಮಾಡೋಣ ರೀ? ಅದು ನನಗೂ ತಿಳಿದಿದೆ ಕಣೆ, ಮಾಡೋಣ, ಸ್ವಲ್ಪ ತಡಿ. ಇವಳ ಹೆಸರು ಸೌಭಾಗ್ಯ. ಇವಳು ದೊಡ್ಡ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದಾಳೆ. ಇವಳಿಗೆ ತುಂಬಾ ಜಂಬವಿದೆ. ಹಾಗೂ ಇವಳ ಹೆಸರು ಶಶಿಕಲಾ. ಇವಳಿಗೆ ಯಾವುದೇ ದುರಹಂಕಾರವಿಲ್ಲ, ಮುಗ್ಧ ಮನಸ್ಸಿನ ಹುಡುಗಿ. ಹೀಗಿರುವಾಗ ಒಂದು ದಿನ ಸೌಭಾಗ್ಯ ತನ್ನ ತಂದೆ ತಾಯಿ ಬಳಿ ಬಂದು, ನನಗೆ ನನ್ನ ಆಫೀಸ್ನಲ್ಲಿ ಎಲ್ಲರೂ ಕಾರುಗಳನ್ನು, ಬೈಕ್ಗಳನ್ನು ತರುತ್ತಾರೆ. ನನಗೆ ಒಂದು ಕಾರು ಬೇಕೇ ಬೇಕು. ನೀವೇನು ಮಾಡಿದರೂ ಪರವಾಗಿಲ್ಲ, ನನಗೆ ಒಂದು ಕಾರನ್ನು ಕೊಡಿಸಿ ಎಂದು ಜಂಬದಿಂದ ಅಪ್ಪ ಅಮ್ಮನ ಹತ್ತಿರ ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ಹೀಗಿರುವಾಗ ಶಶಿಕಲಾ, ಅಪ್ಪ, ನನ್ನ ಮದುವೆಗಾಗಿ ಒಡವೆಗಳನ್ನು ಇಟ್ಟಿದ್ದೀರಲ್ಲ, ಅದನ್ನು ಮಾರಿ ಅಕ್ಕನಿಗೆ ಕಾರ್ ಕೊಡಿಸಿ. ಚೆನ್ನಯ್ಯ ಅವಳ ಮಗಳ ಮದುವೆಗಾಗಿ ಇಟ್ಟಿದ್ದ ಒಡವೆಗಳನ್ನು ಮಾರಿ ಅವಳ ಚಿಕ್ಕ ಮಗಳಿಗಾಗಿ ಒಂದು ಹೊಸ ಕಾರನ್ನು ಖರೀದಿಸಿ ತರುತ್ತಾನೆ. ಅದನ್ನು ನೋಡಿ ಸೌಭಾಗ್ಯಳಿಗೆ ತುಂಬಾ ಖುಷಿಯಾಗಿ ಕಾರನ್ನು ತೆಗೆದು ಹೊರಡುತ್ತಾಳೆ. ಹೀಗಿರುವಾಗ ಒಂದು ದಿನ ಸೌಭಾಗ್ಯ ಇದ್ದಕ್ಕಿದ್ದ ಹಾಗೆ ತನ್ನ ಕೆಲಸ ಮಾಡುವವರ ಜೊತೆಗೆ ಮದುವೆಯಾಗಿ ಮನೆಗೆ ಬರುತ್ತಾಳೆ. ಅದನ್ನು ನೋಡಿ ಶಾಕ್ ಆದ ಮನೆಯವರು ಯಾಕೆ ಈ ರೀತಿ ಮಾಡಿದೆ ಎಂದು ಕೇಳುತ್ತಾರೆ. ನನಗೆ ನೀವು ತೋರಿಸುವ ಹುಡುಗನ ಜೊತೆ ಮದುವೆಯಾಗಲು ಇಷ್ಟವಿಲ್ಲ. ನಾನು ನನ್ನ ಆಫೀಸ್ನಲ್ಲಿ ಕೆಲಸ ಮಾಡುವ ಈ ಹುಡುಗನನ್ನು ಲವ್ ಮಾಡುತ್ತಿದ್ದೆ. ಹಾಗಾಗಿ ಮದುವೆಯಾಗುತ್ತಿದ್ದೇನೆ. ಹಾಗಾಗಿ ಇವರ ಜೊತೆ ಹೋಗುತ್ತಿದ್ದೇನೆ. ಇದನ್ನು ನೋಡಿ ದುಃಖಿತರಾದ ಮನೆಯವರು ಚೆನ್ನಯ್ಯ ಅಲ್ಲೇ ಸತ್ತು ಹೋಗುತ್ತಾನೆ. ಹಾಗೂ ಶಾರದಮ್ಮ ಹಾಸಿಗೆ ಹಿಡಿಯುತ್ತಾಳೆ. ಶಾರದಮ್ಮ ತುಂಬ ಅನಾರೋಗ್ಯದಿಂದ ಬಳಲುತ್ತಿರುತ್ತಾಳೆ. ಅವಳು ಅವಳ ಮಗಳಿಗೆ ಹೇಳುತ್ತಾಳೆ, ಮಗಳೇ, ನಾನು ಬದುಕಿರುವಾಗ ನಿನಗೆ ಯಾವ ಖುಷಿನೂ ಕೊಡಲಿಲ್ಲ. ಹಾಗಾಗಿ ನಾನು ಇನ್ನು ಉಳಿಯುವುದು ಕಷ್ಟ ಎನಿಸುತ್ತಿದೆ. ನನ್ನಲ್ಲಿರುವ ಒಂದು ಹಸುವನ್ನು ಮಾರಿ ನಿನ್ನ ಜೀವನ ಸಾಗಿಸು ಎಂದು ಹೇಳಿ ಶಾರದಮ್ಮ ತನ್ನ ಜೀವನವನ್ನು ಕೊನೆಗೊಳಿಸುತ್ತಾಳೆ. ಆದರೆ ಶಶಿಕಲಾ ಯಾವುದಕ್ಕೂ ಹೆದರದೆ, ದುಃಖಿತಳಾಗದೆ ಮನೆ ಕೆಲಸಗಳನ್ನು ಮಾಡಿ ದುಡಿದು ಹಸುವನ್ನು ಕೂಡ ಮಾರದೆ 1 ಹಸುವಿನಿಂದ 10 ಹಸುವನ್ನು ತೆಗೆದುಕೊಂಡು ತನ್ನ ಜೀವನವನ್ನು ಸಾಗಿಸಲು ನಿರ್ಧರಿಸುತ್ತಾಳೆ. ಹಾಗೂ ಶಶಿಕಲಾ 1 ಹಸುವಿನಿಂದ 16 ಹಸುಗಳನ್ನು ಖರೀದಿ ಮಾಡುತ್ತಾಳೆ. 1 ಹಸುವನ್ನು ಮಾರದೆ ಹಸುಗಳನ್ನು ತೆಗೆದುಕೊಂಡು ಅದಕ್ಕಾಗಿ ಒಂದು ಗೋಶಾಲೆಯನ್ನು ನಿರ್ಮಿಸುತ್ತಾಳೆ. ಹಾಗೂ ಶಶಿಕಲಾ ಹಳ್ಳಿಯಲ್ಲಿಯೇ ಒಂದು ಸ್ವಂತ ಮನೆಯನ್ನು ಖರೀದಿಸುತ್ತಾಳೆ. ಅದು ಸುಂದರವಾದ ಮನೆಯನ್ನು ಖರೀದಿಸುತ್ತಾಳೆ. ಹಾಗೂ ಹಳ್ಳಿಯಲ್ಲಿರುವ ಯಜಮಾನರ ಜೊತೆ ಇವಳ ಮದುವೆ ಆಗುತ್ತೆ. ಹಾಗೂ ಇವಳಿಗೆ ಒಬ್ಬ ಮುದ್ದಾದ ಹೆಣ್ಣು ಮಗಳಿದ್ದಾಳೆ. ನೋಡಿ, ಕಷ್ಟಪಟ್ಟರೆ ಏನು ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಹಾಗೂ ಶಶಿಕಲಾ ಹಳ್ಳಿಯಲ್ಲಿಯೇ ದೊಡ್ಡ ವ್ಯಕ್ತಿಯಾಗುತ್ತಾಳೆ. ಕಾರನ್ನು ಕೂಡ ಖರೀದಿಸುತ್ತಾಳೆ. ಈ ಕತೆ ಇಲ್ಲಿಗೆ ಮುಗಿದಿದೆ. ಥ್ಯಾಂಕ್ ಯು.